ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ಕಂಟೆಂಟ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ದಳಪತಿ ವಿಜಯ್ ಇತ್ತೀಚೆಗೆ ಸಿಎಂ ಆಗಿ ತಮಿಳುನಾಡಿನಲ್ಲಿ ಅಧಿಕಾರದ ಗದ್ದುಗೆಯನ್ನು ಏರಿದರು. ಮೊದಲ ಚುನಾವಣೆಯಲ್ಲಿ ಬಹಳ ದೊಡ್ಡ ಯಶಸ್ಸನ್ನು ಅವರು ಸಂಪಾದಿಸಿದ್ರು. ಎಲ್ರಿಗೂ ಕೂಡ ಅಚ್ಚರಿಯಾಯಿತು ಆ ಗೆಲುವನ್ನು ಕಂಡು. ಈ ನಡುವೆಯೇ ತಲೈವಾ ಅಂದರೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ. ಇದು ಬರೀ ತಮಿಳುನಾಡಿನ ವಿಚಾರ ಅಲ್ಲ, ಕರ್ನಾಟಕದಲ್ಲೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ರಜನಿಕಾಂತ್ ಅವರು ಒಂದು ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಅದರ ವಿಸ್ತಾರವಾದಂತಹ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಎಸ್, ಕಾಲಿವುಡ್ ಸೂಪರ್ ಸ್ಟಾರ್ ದಳಪತಿ ವಿಜಯ್ ಈಗ ತಮಿಳುನಾಡಿನ ಸಿಎಂ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ತಮಿಳುನಾಡಿನಲ್ಲಿ ಕಮಲ್ ಹಾಸನ್, ರಜನಿಕಾಂತ್ ಸೇರಿ ಅನೇಕ ಸೂಪರ್ ಸ್ಟಾರ್ಗಳು ಇದ್ದಾರೆ. ಅವ್ರು ಯಾರ ಕೈಯಿಂದಲೂ ಕೂಡ ಮಾಡೋದಕ್ಕೆ ಆಗದೇ ಇರುವಂತಹ ಸಾಧನೆಯನ್ನು ಮೊದಲ ಹೆಜ್ಜೆಯಲ್ಲೇ ದಳಪತಿ ವಿಜಯ್ ಮಾಡಿದ್ದಾರೆ ಅನ್ನುವಂಥದ್ದು ಇದೆಯಲ್ಲ, ಅದು ಬಹಳ ದೊಡ್ಡ ಅಚ್ಚರಿಯ ವಿಚಾರ. ದಳಪತಿ ವಿಜಯ್ ಈಗ ಮಿಸ್ಟರ್ ಸಿಎಂ. ಹಾಗಂತ ಮಾತ್ರಕ್ಕೆ ವಿಜಯ್ ಎಲ್ಲದರಲ್ಲೂ ಗೆದ್ದು ಬಿಟ್ರು ಅಂತ ಅಲ್ಲ, ಅವರ ಮುಂದೆ ಸಾಕಷ್ಟು ಚಾಲೆಂಜಸ್ಗಳು ಇದೆ. ಯಾಕಂದರೆ ಜಸ್ಟ್ ಸ್ಟಾರ್ಡಮ್ನಿಂದಾನೇ ಅವರು ಸಿಎಂ ಆಗಿಲ್ಲ ಅನ್ನೋದು ನಮಗೆಲ್ರಿಗೂ ಕೂಡ ಗೊತ್ತು. ಸಾಕಷ್ಟು ಗ್ಯಾರಂಟಿಗಳನ್ನು ಅವರು ಘೋಷಣೆ ಮಾಡಿದ್ದಾರೆ. ಅದರಿಂದಾಗಿ ಅವರಿಗೆ ಗೆಲುವು ಸಿಕ್ಕಿದೆ ಅನ್ನೋದು ತಮಿಳುನಾಡಿನಿಂದ ಕರ್ನಾಟಕದವರೆಗೂ ಆಗ್ತಾ ಇರುವಂತಹ ಚರ್ಚೆ. ಲೆಟ್ಸ್ ಕಮ್ ಟು ದ ಪಾಯಿಂಟ್. ದಳಪತಿ ವಿಜಯ್ ಸಿಎಂ ಆಗಿದ್ದು ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ವಾ? ಅವರು ಸಿಎಂ ಆಗಿದ್ದು ರಜನಿಕಾಂತ್ಗೆ ಇಷ್ಟ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಈಗ ಹುಟ್ಕೊಂಡಿದೆ. ದಳಪತಿ ವಿಜಯ್ ಬಗ್ಗೆ ತಲೈವಾ ಫಸ್ಟ್ ಟೈಮ್ ಈಗ ಓಪನ್ ಆಗಿ ಮಾತಾಡಿದ್ದಾರೆ. ಚುನಾವಣಾ ಪ್ರಚಾರದಲ್ಲಿ ದಳಪತಿ ವಿಜಯ್ ಅವರ ಅಬ್ಬರ ಹೇಗಿತ್ತು ಅನ್ನೋದು ನಮಗೆಲ್ರಿಗೂ ಕೂಡ ಗೊತ್ತಿದೆ. ಆ ಫ್ಯಾಂಡಮನ್ನು ನೋಡಿದ್ರೇ ನಾವೆಲ್ಲರೂ ಕೂಡ ಗೆಸ್ ಮಾಡ್ತಾ ಇದ್ವಿ, ವಿಜಯ್ ಈ ಬಾರಿ ಮೊದಲ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸ್ತಾರೆ ಅನ್ನುವಂಥದ್ದು. ಆದರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅವರು ಒಂದು ಗೌರ್ಮೆಂಟ್ನ ಫಾರ್ಮ್ ಮಾಡೋ ಮಟ್ಟಕ್ಕೆ ಸೀಟ್ಸ್ ಗೆಲ್ತಾರೆ ಅನ್ನುವಂಥದ್ದನ್ನು ಯಾರೂ ಕೂಡ ಬಹುಶಃ ಊಹೆ ಮಾಡಿರಲಿಲ್ಲ. ಆವಾಗಲೇ ಹೇಳಿದ ಹಾಗೆ ಅದಕ್ಕೆ ಬರೀ ವಿಜಯ್ ಸ್ಟಾರ್ಡಮ್ ಅಷ್ಟೇ ಸಾಥ್ ಕೊಟ್ಟಿಲ್ಲ, ಬೇರೆ ಬೇರೆ ರೀಸನ್ಸ್ಗಳಿದೆ. ಆದರೆ ವಿಜಯ್ ಗೆದ್ದ ಮೇಲೆ ರಜನಿಕಾಂತ್ ಅವರು ಸ್ಟಾಲಿನ್ನ ಭೇಟಿ ಮಾಡಿದ್ದಿದೆಯಲ್ಲ, ಅದು ಸಾಕಷ್ಟು ಚರ್ಚೆಯನ್ನು ಹುಟ್ಟು ಹಾಕ್ತು. ಯಾಕಂದರೆ ವಿಜಯ್ ಒಬ್ಬ ನಟ, ಅವರು ಗೆದ್ದಾಗ ಅವರನ್ನು ಭೇಟಿ ಮಾಡಬೇಕಿತ್ತು, ಆದರೆ ಸ್ಟಾಲಿನ್ನ ಭೇಟಿ ಮಾಡಿದ್ದು ಯಾಕೆ ಅನ್ನುವಂಥದ್ದು, ಅದು ವಿಜಯ್ ಗೆಲುವನ್ನು ರಜನಿಕಾಂತ್ ಅವರಿಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಿಲ್ಲ ಅನ್ನುವಂಥದ್ದು. ಹೀಗಾಗಿ DMK ಮತ್ತು ADMK ಪಕ್ಷಗಳನ್ನು ಸೇರಿಸಿ ಗೌರ್ಮೆಂಟ್ ಫಾರ್ಮ್ ಮಾಡೋದಕ್ಕೆ ರಜನಿಕಾಂತ್ ಅವರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ, ಅದರ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗುತ್ತೆ, ಟ್ರಾಲ್ ಆಗುತ್ತೆ. ಈ ಎಲ್ಲ ಚರ್ಚೆಗಳು ಕಳೆದ ಹಲವಾರು ದಿನಗಳಿಂದ ನಡೀತಾ ಇತ್ತು. ಸೊ ಕೊನೆಗೂ ರಜನಿಕಾಂತ್ ಅವರು ಮೌನವನ್ನು ಮುರಿದಿದ್ದಾರೆ. ತಮಿಳಗ ವೆಟ್ರಿ ಕಳಗಂ ಪಕ್ಷದ ಭರ್ಜರಿ ಗೆಲುವಿನ ಕುರಿತು, ಅಂದರೆ TVK ದಳಪತಿ ವಿಜಯ್ ಪಕ್ಷ ಏನು ಗೆದ್ದಿದೆ ಅದರ ಕುರಿತು ಮೊದಲ ಬಾರಿಗೆ ರಜನಿಕಾಂತ್ ರಿಯಾಕ್ಟ್ ಮಾಡಿದ್ದಾರೆ. ರಜನಿಕಾಂತ್ ಹೇಳಿರೋ ಆ 5 ವಿಚಾರಗಳು ಅಂತಂದರೆ, ಮೊದಲನೇದಾಗಿ ಸ್ಟಾಲಿನ್ ಸೋತಿದ್ದು ತುಂಬ ಬೇಸರ ಆಯಿತು, ನಮ್ಮಿಬ್ಬರ ಸ್ನೇಹ ರಾಜಕೀಯವನ್ನು ಮೀರಿದ್ದು ಅನ್ನುವಂಥದ್ದು ಅವರು ಮೊದಲು ಹೇಳಿರುವಂತಹ ವಿಚಾರ. ಎರಡನೇದು, ವಿಜಯ್ಗೆ ನಾನು ವಿಶ್ ಮಾಡಿಲ್ಲ ಅನ್ನೋ ಆರೋಪಗಳು ಸೋಷಿಯಲ್ ಮೀಡಿಯಾಗಳಲ್ಲೂ ಕೇಳಿಬರ್ತಾ ಇತ್ತು, ಹೊರಗಡೆನೂ ಕೇಳಿಬರ್ತಾ ಇತ್ತು. ಆದರೆ ತಕ್ಷಣವೇ ನಾನು ಎಕ್ಸ್ನಲ್ಲಿ ಶುಭ ಕೋರಿದ್ದೆ, ನಾನು ರಾಜಕೀಯದಲ್ಲೇ ಇಲ್ಲ ಅಂದಾಗ ಅಸೂಯೆ ಪಡುವಂತಹ ವಿಚಾರ ಎಲ್ಲಿಂದ ಬರುತ್ತೆ ಅನ್ನುವಂತಹ ಪ್ರಶ್ನೆ ಹೇಳಿರ್ತಾರೆ. ಮತ್ತೊಂದು ಕಡೆ ಮೂರನೇ ವಿಚಾರ, ನನ್ನ ವಿಜಯ್ ನಡುವೆ 25 ವರ್ಷಗಳ ಅಂತರ ಇದೆ, ಅಂದರೆ ಒಂದು ತಲೆಮಾರಿನ ಗ್ಯಾಪ್ ಇದೆ. ಹಾಗಿರುವಾಗ ಅಸೂಯೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಬರೋದೇ ಇಲ್ಲ ಅನ್ನುವಂಥದ್ದು ರಜನಿ ಅವರು ಹೇಳಿರುವಂಥದ್ದು. ಇನ್ನು ನಾಲ್ಕನೇ ವಿಚಾರ, ವಿಜಯ್ ಇಲ್ಲಿಯವರೆಗೂ MGR ಮತ್ತು NTR ಅವರ ಕೈಯಲ್ಲೂ ಕೂಡ ಮಾಡೋದಕ್ಕಾಗದೇ ಇರುವಂತಹ ಸಾಧನೆ ಮಾಡಿದ್ದಾರೆ. ದ್ರಾವಿಡ ಮತ್ತು BJP ಪಕ್ಷಗಳನ್ನು ಎದುರಿಸಿ ಗೆಲ್ಲೋದಿದೆಯಲ್ಲ, ಅದು ಅಂತಹ ಸಣ್ಣ ವಿಚಾರ ಅಲ್ಲ ಅನ್ನುವಂಥದ್ದು. ವಿಜಯ್ ಗೆದ್ದಿರೋದು ನನಗೆ ಬಹಳ ಖುಷಿ ಕೊಟ್ಟಿದೆ, ಆದರೆ ಅವರ ಮುಂದೆ ದೊಡ್ಡ ಸವಾಲುಗಳಿದೆ, ಅವರಿಗೆ ಶುಭ ಹಾರೈಸ್ತೀನಿ ಅನ್ನುವಂಥದ್ದು. ಇದಿಷ್ಟು ರಜನಿಕಾಂತ್ ಹೇಳಿರುವಂಥದ್ದು. ಅಷ್ಟಕ್ಕೂ ವಿಜಯ್ ಗೆದ್ದಾಗ ರಜನಿಯಷ್ಟೇ ಸಮಕಾಲೀನರಾಗಿದ್ದಂತಹ ಕಮಲ್ ಹಾಸನ್ ಆಲ್ರೆಡಿ ಪಾಲಿಟಿಕ್ಸ್ನಲ್ಲಿ ಇರ್ತಾರೆ. ಕಮಲ್ ಹಾಸನ್ ಅವರು ಮಕ್ಕಳ ನಿಧಿ ನಿಯಮ್ ಪಾರ್ಟಿಯನ್ನು ಆಲ್ರೆಡಿ ಕಟ್ಟಿದ್ದಾರೆ, ಅದು ಅಷ್ಟು ದೊಡ್ಡ ಯಶಸ್ಸನ್ನು ಕಾಣಲಿಲ್ಲ. ಆದರೆ ದಳಪತಿ ವಿಜಯ್ ಗೆದ್ದಾಗ ಕಮಲ್ ಹಾಸನ್ ಬಗ್ಗೆ ಆಗಲಿ ಅಥವಾ ಬೇರೆ ನಟರ ಬಗ್ಗೆ ಆಗಲಿ ಮಾತನಾಡಲಿಲ್ಲ. ರಜನಿಕಾಂತ್ ಅವರ ಬಗ್ಗೆ ಮಾತನಾಡೋದಕ್ಕೆ ಪ್ರಮುಖವಾದಂತಹ ಕಾರಣ, ಅದು ಶುರುವಾಗೋದು 2-2.5 ದಶಕಗಳ ಹಿಂದಿನ ಕತೆ. ಅಲ್ಲಿಂದಲೂ ಕೂಡ ರಜನಿಕಾಂತ್ ಮತ್ತು ದಳಪತಿ ವಿಜಯ್ ನಡುವೆ ಒಂದು ರೈವಲ್ರಿ ಇದೆ ಅನ್ನುವಂಥದ್ದು, ತಮ್ಮಿಬ್ಬರ ನಡುವೆ ದುಶ್ಮನಿ ಇದೆ ಅನ್ನುವಂಥದ್ದನ್ನ ದಳಪತಿ ವಿಜಯ್ ಆಗಲಿ ರಜನಿಕಾಂತ್ ಅವರಾಗಲಿ ಎಲ್ಲೂ ಕೂಡ ತೋರಿಸ್ಕೊಂಡಿಲ್ಲ, ಅದ್ರ ಬಗ್ಗೆ ಮಾತೇ ಆಡಿಲ್ಲ. ಆದರೆ ಫ್ಯಾನ್ಸ್ ಮಧ್ಯೆ ಅದು ಯಾಕೆ ಈ ವಾರ್ ಶುರುವಾಯಿತು ಅನ್ನುವಂತಹ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಇಲ್ಲಿಯವರೆಗೂ ಉತ್ತರ ಸಿಕ್ಕಿಲ್ಲ. ರಜನಿಗೂ ಮತ್ತು ವಿಜಯ್ಗೂ ಆಗಲ್ಲ ಅನ್ನೋ ರೀತಿಯ ಚರ್ಚೆಗಳು ಮೊದಲಿಂದಲೂ ಕೂಡ ಇದ್ದೇ ಇತ್ತು. ನನ್ನನ್ನು ಕೇಳಿದರೆ, ಬಹುಶಃ ನನ್ನ ಒಬ್ಬ ಪತ್ರಕರ್ತನಾಗಿ ನನ್ನನ್ನು ಕೇಳಿದರೆ,
ಇಬ್ಬರು ಕೂಡ ಕಾಂಪಿಟೇಟರ್ ಅಲ್ವೇ ಅಲ್ಲ. ನಮ್ಮ ಇಂಡಸ್ಟ್ರಿಲೂ ಕೂಡ ಅಂದರೆ ಕನ್ನಡ ಇಂಡಸ್ಟ್ರಿಲೂ ಕೂಡ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್ ಇಬ್ಬರಿಗೂ ಆಗೋದೇ ಇಲ್ಲ ಅನ್ನುವಂತಹ ಚರ್ಚೆಗಳು ಹಲವಾರು ದಶಕಗಳಿಂದಲೂ ಕೂಡ ನಡ್ಕೊಂಡು ಬಂತು. ಆದರೆ ಅಣ್ಣವರು ಮತ್ತು ವಿಷ್ಣುವರ್ಧನ್ ಹೆಚ್ಚು ಕಮ್ಮಿ ಅಣ್ಣ ತಮ್ಮಂದಿರ ರೀತಿ ಇದ್ದರು. ನಾವೆಲ್ಲರೂ ಕೂಡ ಅದನ್ನು ಗಮನಿಸಿದ್ವಿ. ಒಟ್ಟಿಗೆ ಅನೇಕ ವೇದಿಕೆಗಳನ್ನು ಶೇರ್ ಮಾಡಿದರು, ಅಂದರೆ ವೇದಿಕೆಗಳಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡ್ರು. ಒಬ್ಬರು ಮತ್ತೊಬ್ಬರ ಸಿನಿಮಾಗಳನ್ನು ನೋಡಿ ಮೆಚ್ಕೊಳ್ತಿದ್ರು, ಒಬ್ರೊಬ್ರು ಕಾಂಪ್ಲಿಮೆಂಟ್ ಮಾಡ್ಕೊಳ್ತಿದ್ರು. ಇನ್ಫ್ಯಾಕ್ಟ್ ಅಣ್ಣವರು ವಿಷ್ಣುವರ್ಧನ್ ಅವರ 3 ಸಿನಿಮಾಗಳಿಗೆ ಹಾಡಿದ್ರು ಕೂಡ ಹಾಡುಗಳನ್ನು. ಇಲ್ಲೂ ಇವರಿಬ್ಬರ ನಡುವೆ ಅಂದರೆ ಅಣ್ಣವರು ಮತ್ತು ವಿಷ್ಣುವರ್ಧನ್ ಅವರ ನಡುವೆ ಸರಿಸುಮಾರು 22-23 ವರ್ಷಗಳ ಗ್ಯಾಪ್ ಇತ್ತು. ವಿಷ್ಣುವರ್ಧನ್ ಅವರು ಗಂಧದ ಗುಡಿ ಸಿನಿಮಾ ಮಾಡುವಾಗ ಅದು ಅವರಿಗೆ 2ನೇ ಸಿನಿಮಾ ಆಗಿತ್ತು. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ 150ನೇ ಸಿನಿಮಾ ಆಗಿತ್ತು. ಆದರೆ ಇಂಡಸ್ಟ್ರಿಯಲ್ಲಿ ಕೆಲವರು ಇಬ್ಬರ ಹೆಸರಲ್ಲಿ ತಮ್ಮ ಬೇಳೆಕಾಳನ್ನು ಬೇಯಿಸ್ಕೊಂಡ್ರು ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಇಬ್ಬರ ದುಶ್ಮನಿಯಿಂದ ಕೆಲವರಿಗೆ ಲಾಭ ಆಯಿತು, ಆ ಲಾಭನ ಬಳಸ್ಕೊಂಡ್ರು ಅನ್ನುವಂಥದ್ದು. ಇಲ್ಲಿ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅವರ ನಡುವೆ ಹೇಗಾಯಿತೋ ಅದೇ ರೀತಿಯಲ್ಲಿ ತಮಿಳುನಾಡಿನಲ್ಲಿ ರಜನಿಕಾಂತ್ ಮತ್ತು ವಿಜಯ್ ಅವರ ನಡುವೆ ಒಂದು ದುಶ್ಮನಿಯನ್ನು ಹುಟ್ಟು ಹಾಕಿದ್ದಾರೆ. ಅದರಿಂದ ಯಾರಿಗೆ ಲಾಭ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇಂತಹ ಚರ್ಚೆ ಬಂದಾಗಲೆಲ್ಲ ರಜನಿಕಾಂತ್ ಕ್ಲಾರಿಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಲಾಲ್ ಸಲಾಂ ಅನ್ನುವಂತಹ ಸಿನಿಮಾ ವೇದಿಕೆಯಲ್ಲೂ ಕೂಡ ವಿಜಯ್ ಬಗ್ಗೆ ರಜನಿಕಾಂತ್ ಅವರು ಮಾತನಾಡಿದರು. ಅಂದರೆ ಅವರು ಹೇಳಿದಂತಹ ವಿಚಾರ ಹೇಗಿತ್ತು ಅಂದರೆ, ವಿಜಯ್ ನನ್ನ ಕಣ್ಮುಂದೆ ಬೆಳೆದಂತಹ ಹುಡುಗ ಅನ್ನುವಂತಹ ಮಾತನ್ನು ಹೇಳಿದರು. ಇನ್ಫ್ಯಾಕ್ಟ್ ರಜನಿ ಮತ್ತು ವಿಜಯ್ ತಂದೆ ಎಸ್.ಎ. ಚಂದ್ರಶೇಖರ್ ಅವರು ಒಟ್ಟಿಗೆ ಕೆಲಸ ಮಾಡಿದರು. ವಿಜಯ್ ಹೀರೋ ಆಗೋ ಮೊದಲೇ ಅಂದರೆ 1985ರಲ್ಲೇ ರಜನಿಕಾಂತ್ ಅವರು ನಟಿಸಿದಂತಹ ನಾನ್ ಸಿಗಪ್ಪು ಮಣಿಥಾನ್ ಅನ್ನುವಂತಹ ಸಿನಿಮಾಗೆ ವಿಜಯ್ ಅವರ ತಂದೆ ಚಂದ್ರಶೇಖರ್ ಅವರೇ ಆ್ಯಕ್ಷನ್ ಕಟ್ ಹೇಳಿದರು. ಅದರ ಜೊತೆಗೆ ಇನ್ನೂ ಒಂದು ಅಚ್ಚರಿಯ ವಿಚಾರ ಇದೆ. ಆ ಅಚ್ಚರಿಯ ವಿಚಾರ ಏನು ಅಂದರೆ, ರಜನಿಯವರೇ ಹೇಳಿದಂತೆ ಧರ್ಮಾಥಿನ್ ತಲೈವನ್ ಅನ್ನುವಂತಹ ಒಂದು ಮೂವಿ ಶೂಟಿಂಗ್ ವೇಳೆ ವಿಜಯ್ ಆ ಶೂಟಿಂಗ್ ಸೆಟ್ಗೆ ಬಂದಿರ್ತಾರೆ. ಆಗ ವಿಜಯ್ ವಯಸ್ಸು ಎಷ್ಟು ಗೊತ್ತಾ? ಕೇವಲ 13 ವರ್ಷ. ಶೂಟಿಂಗ್ ಸೆಟ್ಗೆ ಬಂದಾಗ ವಿಜಯ್ ತಂದೆ ಮಗನಿಗೆ ಓದಿನ ಕಡೆ ಗಮನ ಕೊಡೋಕೆ ಹೇಳಿ ಅಂತ ರಜನಿಕಾಂತ್ ಅವರ ಬಳಿ ಬಂದು ಹೇಳ್ಕೊಳ್ತಾರೆ. ಆಗ ವಿಜಯ್ಗೆ ನಾನೇ ಚೆನ್ನಾಗಿ ಓದಪ್ಪ ಅಂತ ಬುದ್ಧಿಮಾತನ್ನು ಹೇಳಿದ್ದೆ ಅನ್ನುವಂತಹ ಮಾತನ್ನು ರಜನಿಕಾಂತ್ ಅವರು ಹೇಳ್ಕೊಂಡಿದ್ದಾರೆ. ಮತ್ತು ಇಬ್ಬರ ನಡುವಿನ ವಯಸ್ಸಿನ ಅಂತರ ಮತ್ತು ಅನುಭವದ ಅಂತರ ಯಾವುದೇ ರೀತಿಯಲ್ಲೂ ಕೂಡ ತಾಳೆ ಆಗೋದಿಲ್ಲ. ಆದರೂ ಕೂಡ ಇವರಿಬ್ಬರ ನಡುವೆ ರೈವಲ್ರಿ ಅನ್ನುವಂತಹ ಚರ್ಚೆ ಹಲವಾರು ದಶಕಗಳಿಂದಲೂ ಕೂಡ ನಡೀತಾ ಇದೆ. ರಜನಿಕಾಂತ್ ಅವರು ಹೇಳಿರೋ ಹಾಗೆ ಇಬ್ಬರ ನಡುವೆ ಒಂದು ತಲೆಮಾರಿನ ಅಂತರ ಇದೆ. ಜೊತೆಗೆ ರಜನಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರೆ ಬಹುಶಃ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಆಗ್ತಾ ಇತ್ತು. ಯಾಕಂದರೆ ಪಕ್ಷಗಳ ನಡುವೆ ಒಂದು ಭಿನ್ನಾಭಿಪ್ರಾಯ ಇರ್ತಿತ್ತು. ಆದರೆ ರಜನಿಕಾಂತ್ ಅವರು ರಾಜಕೀಯದಿಂದ ಹಿಂದೆ ಸರಿದಿದ್ದಾರೆ, ಅವರಿಗೆ ನಟರಾಗಿ ಉಳಿದಿದ್ದಾರೆ. ಅಂದಮೇಲೆ ರಜನಿಗೆ ವಿಜಯ್ CM ಆಗಿದ್ದರಿಂದ ಅಸೂಯೆ ಹುಟ್ಕೊಳ್ಳೋಕೆ ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಅದನ್ನೇ ರಜನಿಕಾಂತ್ ಅವರು ಇಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಸ್ಪೆಷಲಿ ರಜನಿ ಅವರ ವಿಚಾರಕ್ಕೆ ಬಂದರೆ, ಕರ್ನಾಟಕದಿಂದ ಹೋಗಿ ತಮಿಳು ಇಂಡಸ್ಟ್ರಿ ಅಂದರೆ ತಮಿಳು ಚಿತ್ರರಂಗದಲ್ಲಿ ಸ್ಥಾನ ಪಡ್ಕೊಳ್ಳೋದು, ಅಲ್ಲಿ ಸೂಪರ್ ಸ್ಟಾರ್ ಆಗಿ ಬೆಳೆಯೋದು ಅಷ್ಟು ಸುಲಭದ ವಿಚಾರ ಆಗಿರಲಿಲ್ಲ, ಅದು ಸಣ್ಣ ವಿಚಾರ ಆಗಿರಲಿಲ್ಲ. ಅಲ್ಲೂ ಕೂಡ ಭಾಷಾ ತಾರತಮ್ಯ ಇದೆ, ದ್ರಾವಿಡ ಹೋರಾಟಗಳು ನಿರಂತರವಾಗಿ ನಡೀತಾ ಇದೆ. ಕನ್ನಡದ ನಟನೊಬ್ಬ ಇಲ್ಲಿಂದ ಹೋಗಿ ತಮಿಳು ಚಿತ್ರರಂಗದಲ್ಲಿ ಇಷ್ಟು ದೊಡ್ಡ ಸ್ಟಾರ್ ಆಗಿ ಮೆರೆಯೋದಿದೆಯಲ್ಲ, ಅದು ಅಷ್ಟು ಸಣ್ಣ ವಿಚಾರ ಅಲ್ಲ. ಸಾಕಷ್ಟು ಅವಮಾನಗಳನ್ನು ರಜನಿಕಾಂತ್ ಅವರು ತಮಿಳು ಚಿತ್ರರಂಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಎದುರಿಸಿದ್ದಾರೆ. ಅದೆಲ್ಲವನ್ನು ಮೀರಿ ಒಂದು ಹಂತಕ್ಕೆ ಸಾಕು ಚಿತ್ರರಂಗ ಅಂತ ವಾಪಸ್ ಬರುವ ಹಂತದಲ್ಲೂ ಇದ್ದಾಗ ಕೊನೆಗೆ ಗಟ್ಟಿ ಧೈರ್ಯ ಮಾಡಿ ಅಲ್ಲಿ ಉಳ್ಕೊಂಡು ಬೆಳೆದು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದ್ದಾರೆ. ಇನ್ನು ರಜನಿಕಾಂತ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ, ಜೊತೆಗೆ ಅಧ್ಯಾತ್ಮದಲ್ಲೂ ಕೂಡ ಅವರಿಗೆ ಅಗಾಧವಾದಂತಹ ನಂಬಿಕೆ ಇರೋದ್ರಿಂದ ಅವರು ಅಸೂಯೆ ಪಡ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಇಷ್ಟೆಲ್ಲ ಸಾಧನೆ ಮಾಡಿದ್ರೂ ಕೂಡ ಸ್ಟಾರ್ಡಮ್ ಅವರ ತಲೆಗೆ ಏರಿಲ್ಲ. ಸಿಂಪಲ್ ಆಗಿರ್ತಾರೆ, ಮಾರು ವೇಷದಲ್ಲಿ ಇವತ್ತಿಗೂ ಕೂಡ ಓಡಾಡ್ತಾರೆ. ಇವತ್ತಿಗೂ ಬೆಂಗಳೂರಿನ ತಮ್ಮ ಸ್ಕೂಲು ಮತ್ತು ಕಾಲೇಜಿನ ಗೆಳೆಯರು ಏನಿದ್ದಾರೆ ಅವರ ಜೊತೆಯಲ್ಲಿ ಮಾರು ವೇಷದಲ್ಲಿ ಓಡಾಡ್ತಾರೆ. ಹಿಮಾಲಯದ ತಪ್ಪಲಿನಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾರೆ. ಈ ಲೌಕಿಕ ಜಗತ್ತಿನಿಂದ ಸದಾ ದೂರ ಉಳಿಯೋಕೆ ಇಷ್ಟಪಡುವಂತಹ ವ್ಯಕ್ತಿ ರಜನಿ. ಇಷ್ಟೆಲ್ಲ ಇರುವಾಗ ಅವರ ಮನಸ್ಸಲ್ಲಿ ಒಂದು ಅಸೂಯೆ ಅನ್ನುವಂಥದ್ದು ಹುಟ್ಟೋದಕ್ಕೆ ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆಯನ್ನೇ ನಾವೆಲ್ಲರೂ ಕೂಡ ಕೇಳ್ತೀವಿ. ಅದೇ ಕಾರಣಕ್ಕೆ ರಜನಿಕಾಂತ್ ಇಲ್ಲಿಯವರೆಗೂ ಏನು ದಳಪತಿ ವಿಜಯ್ ವಿಚಾರವಾಗಿ ಹಬ್ಬಿದಂತಹ ಎಲ್ಲ ವಿಚಾರಗಳಿಗೂ ಕೂಡ ತೆರೆ ಎಳೆದಿದ್ದಾರೆ. ಇನ್ನು ಕಮಲ್ CM ಆಗಿದ್ದರೆ ಅಸೂಯೆ ಪಡ್ತಿದ್ದೆ ಅಂತ ಅವರು ಈ ಪ್ರೆಸ್ ಮೀಟ್ನಲ್ಲಿ ಹೇಳಿ ನಗ್ತಾರೆ. ಕಮಲ್ ಕೂಡ ಈ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಅದು ರಜನಿ ತಮಾಷೆಯಾಗಿ ಹೇಳಿರುವಂತಹ ವಿಚಾರ. ನಮ್ಮಿಬ್ಬರ ನಡುವೆ ಪೈಪೋಟಿ ಅಷ್ಟೇ ಇತ್ತು, ಒಟ್ಟಿಗೆ ಬೆಳೆದ್ವಿ, ನಮ್ಮಿಬ್ಬರ ನಡುವೆ ಒಳ್ಳೆ ಕ್ರೀಡಾ ಸ್ಫೂರ್ತಿ ಇದೆ, ಯಾವತ್ತೂ ಕೂಡ ಅಸೂಯೆ ಅನ್ನೋದು ಬಂದೇ ಇಲ್ಲ ಅನ್ನುವಂಥದ್ದನ್ನು ಕಮಲ್ ಹಾಸನ್ ಹೇಳಿದ್ದಾರೆ. ಅಂದರೆ ಅವರಿಬ್ಬರ ಸ್ನೇಹ ಆ ರೀತಿ ಇದೆ, ಇಬ್ಬರು ಒಟ್ಟಿಗೆ ಸಿನಿಮಾ ಕೂಡ ಮಾಡ್ತಿದ್ದಾರೆ. ಇದು ತಮಿಳು ಇಂಡಸ್ಟ್ರಿಯ ಇಬ್ಬರು ಬಿಗ್ಗೆಸ್ಟ್ ಸ್ಟಾರ್ಗಳು, ಇಬ್ಬರು ಸೂಪರ್ ಸ್ಟಾರ್ಗಳ ಕತೆ. ಅಂದರೆ ದಳಪತಿ ವಿಜಯ್ ಮತ್ತು ತಲೈವ ರಜನಿಕಾಂತ್ ಅವರ ಕತೆ. ಬಹಳಷ್ಟು ವರ್ಷಗಳಿಂದಲೂ ಕೂಡ ಇಬ್ಬರು ಫ್ಯಾನ್ಸ್ ನಡುವೆ ಬಹಳ ಒಂದು ರೈವಲ್ರಿ, ಸ್ಟಾರ್ ವಾರ್
ಅನ್ನುವಂಥದ್ದಕ್ಕೆ ಒಂದು ವೇದಿಕೆಯಾಗಿತ್ತು. ಇದೀಗ ಬಹುಶಃ ಅದೆಲ್ಲದಕ್ಕೂ ತೆರೆ ಬೀಳುವಂತಹ ಸಂದರ್ಭ ಅಂತ ಅನಿಸುತ್ತೆ. ಎಸ್, ಅಫ್ಕೋರ್ಸ್ ಚಿತ್ರರಂಗದಲ್ಲಿ ಇದ್ದಾಗ ಅವರಿಬ್ಬರ ನಡುವೆ ಆ ವೈಮನಸ್ಸು ಇತ್ತೋ ಇಲ್ವೋ, ಅವರಿಬ್ಬರ ನಡುವೆ ಆ ಒಂದು ಸ್ಟಾರ್ ವಾರ್ ಅನ್ನುವಂಥದ್ದು ಇತ್ತೋ ಇಲ್ವೋ ಅನ್ನುವಂಥದ್ದು ಬೇರೆ ವಿಚಾರ. ಚಿತ್ರರಂಗದಲ್ಲಿ ದಳಪತಿ ವಿಜಯ್ ಜೊತೆ ಸ್ಪರ್ಧೆ ಮಾಡೋದಕ್ಕೆ ದಳಪತಿ ವಿಜಯ್ ಚಿತ್ರರಂಗದಲ್ಲಿಲ್ಲ, ಅಥವಾ ರಾಜಕಾರಣದಲ್ಲಿ ವಿಜಯನ ಎದುರಿಸೋದಕ್ಕೆ ರಜನಿಕಾಂತ್ ಅವರು ರಾಜಕಾರಣಕ್ಕೆ ಹೋಗ್ತಿಲ್ಲ. ಹಾಗಾದಾಗ ಇನ್ನು ಮುಂದೆಯಾದರೂ ತಲೈವ ರಜನಿಕಾಂತ್ ಮತ್ತು ದಳಪತಿ ವಿಜಯ್ ಅವರ ಫ್ಯಾನ್ಸ್ ನಡುವೆ ಏನಿತ್ತು ಈ ಒಂದು ರೈವಲ್ರಿ, ದುಶ್ಮನಿ, ಸಂಘರ್ಷ ಅದೆಲ್ಲದಕ್ಕೂ ಈಗ ತೆರೆ ಬೀಳುವಂತಹ ಸಂದರ್ಭ. ಆ ಹೇಳಿಕೆಯನ್ನು ಒಪ್ಪಿಕೊಳ್ಳುವ ಮೂಲಕ ಈ ಒಂದು ಸ್ಟಾರ್ ವಾರ್ಗೆ ತೆರೆಯನ್ನು ಫ್ಯಾನ್ಸ್ ಎಳಿಬೇಕಾಗತ್ತೆ ಅಂತ ಹೇಳ್ತಾ ಈ ಒಂದು ರಿವ್ಯೂನ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಮತ್ತು ನಾವು ಮಾಡುವಂತಹ ಕಂಟೆಂಟು ನಿಮಗೆ ಇಷ್ಟ ಆದರೆ ಮತ್ತೊಬ್ಬರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ನಾನು ನಿಮ್ಮ ಭಾವನಾ ಬೆಳಗೆರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ, ತುಂಬ ಒಳ್ಳೆ ಇಂಟರ್ವ್ಯೂಗಳು, ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ. ತಾವು ನೋಡಬೇಕು, ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.